Hello all, welcome back to our channel. I hope you all done the exam well. So in today's session, let us discuss key answer for the CDP part. I am discussing both in Kannada and English also. Kannadadalli question ಮತ್ತೆ answer and English ಅಲ್ಲಿ question and answers ನ ಹೇಳ್ತಾ ಹೋಗ್ತೀನಿ. And also when it comes to level of exam, most of the questions like ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನಿಸ್ತಿದ್ದಂಥ ಕೋಲ್ಬರ್ಗ್ ಪಿಯಾಜೆ ಥೇರೀಸ್ ಮೇಲ್ಗಡೆ ಅಷ್ಟೊಂದು ಕ್ವೆಶನ್ಸ್ ನಾವು ನೋಡಿಲ್ಲ. ಆ್ಯಂಡ್ ಪ್ಯಾವಲಿನ್ಸ್ ಅದರ್ ಥೇರೀಸ್ ಏನಿತ್ತು ಅದ್ರ ಮೇಲ್ಗಡೆ ಈ ಸಾರಿ ಕ್ವೆಶನ್ಸ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ಸರಿ ಆ ಪೋರ್ಷನ್ಸಿಂದ ತುಂಬ ಕ್ವೆಶನ್ಸ್ ಬಂದಿತ್ತು. ಐ ಹೋಪ್ ಯು ಆಲ್ ಡನ್ ವೆಲ್ ಇನ್ ದ ಎಕ್ಸಾಮ್ ಆಲ್ಸೋ. ಲೆಟ್ಸ್ ಸಿ ದ key answers. Okay, so first 61 let us discuss the key answers. 61st question, principle of dominance and segregation related to theory of heredity is given by ಅನುವಂಶೀಯತೆ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದವರು. ಸೊ 61st ಕ್ವೆಶನಿಗೆ ಆನ್ಸರ್ ಒಂದು ಸೆಕೆಂಡ್ ಆಪ್ಷನ್ ಆ್ಯಂಡ್ ದಟ್ ಈಸ್ ಗಿವನ್ ಬೈ ಮೆಂಡಲ್. ಓಕೆ, ಮೆಂಡಲ್ ಅವರು ಏನು ಮಾಡ್ತಾರೆ, ಈ ಒಂದು ಸಿದ್ಧಾಂತನ ನಮಗೆ ಕೊಡ್ತಾರೆ. ಆ್ಯಂಡ್ 62nd ಕ್ವೆಶನ್, ರೇಟ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ಚೈಲ್ಡ್ಹುಡ್ ಈಸ್ ರ್ಯಾಪಿಡ್ ಇನ್ ಅರ್ಲಿ ಚೈಲ್ಡ್ಹುಡ್ ಆ್ಯಂಡ್ ಸ್ಲೋ ಇನ್ ಲೇಟರ್ ಚೈಲ್ಡ್ಹುಡ್, ಸ್ಲೋ ಇನ್ ಅರ್ಲಿ ಚೈಲ್ಡ್ಹುಡ್ ಆ್ಯಂಡ್ ರ್ಯಾಪಿಡ್ ಇನ್ ಲೇಟರ್ ಚೈಲ್ಡ್ಹುಡ್, ಈಕ್ವಲ್ ಇನ್ ಬೋತ್ ಆ್ಯಂಡ್ ಸ್ಲೋ ಇನ್ ಬೋತ್ ಅಂತ ಹೇಳಿದ್ದಾರೆ, ಆಪ್ಷನ್ಸ್ ಕೊಟ್ಟಿದ್ದಾರೆ. ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ದರ. ಸೊ ಮೊದಲನೇ ಆಪ್ಷನ್, ಪೂರ್ವ ಬಾಲ್ಯಾವಸ್ಥೆ ವೇಗವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗುತ್ತದೆ. ಪೂರ್ವ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿರುತ್ತದೆ. ಆ್ಯಂಡ್ ಥರ್ಡ್ ಆಪ್ಷನ್, ಪೂರ್ವ ಮತ್ತು ಉತ್ತರ ಬಾಲ್ಯಾವಸ್ಥೆಯಲ್ಲಿ ಸಮನಾಗಿರುತ್ತದೆ. ಪೂರ್ವ ಮತ್ತು ಉತ್ತರ ಬಾಲ್ಯಾವಸ್ಥೆಯಲ್ಲಿ ಎರಡರಲ್ಲೂ ನಿಧಾನವಾಗಿರುತ್ತದೆ. ದ ಕರೆಕ್ಟ್ ಆಪ್ಷನ್ ಬಂದು ಫಸ್ಟ್ ಆಪ್ಷನ್, ದಟ್ ಈಸ್ ರ್ಯಾಪಿಡ್ ಇನ್ ಅರ್ಲಿ ಚೈಲ್ಡ್ಹುಡ್ ಆ್ಯಂಡ್ ಸ್ಲೋ ಇನ್ ಲೇಟರ್ ಚೈಲ್ಡ್ಹುಡ್. ಓಕೆ, 63rd question, learning appropriate sex roles in the developmental task of ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಹಂತ. ಯಾವ ಹಂತದಲ್ಲಿ ಸೂಕ್ತ ಲಿಂಗ ಪಾತ್ರಗಳದ್ದು ಕಲಿಕೆ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಫಸ್ಟ್ ಆಪ್ಷನ್, ದಟ್ ಈಸ್ ಅರ್ಲಿ ಚೈಲ್ಡ್ಹುಡ್ ಅಥವಾ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಏನಾಗುತ್ತೆ, ಸೆಕ್ಸ್ ರೋಲ್ಸ್ ಬಗ್ಗೆ ಕರೆಕ್ಟಾಗಿ ಅವರಿಗೆ ಒಂದು ಮಗುಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, 64th question, one of the following is not an aspect of cognitive development. When it comes to cognitive development ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಾತ್ಮಕ ಬೆಳವಣಿಗೆ ಅಂಶವಲ್ಲ ಅಂತ ಕ್ವೆಶನ್ ಕೇಳಿದ್ದಾರೆ. ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂದರೆ ಏನೇನು ಬರುತ್ತೆ, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗೋದು, ಲಾಜಿಕಲ್ ಥಿಂಕಿಂಗ್ ಆಗೋದು, ಮೆಂಟಲಿ ಅವ್ರು ಏನಾಗೋದು ಮೆಚುರೇಷನ್ ಆಗೋದು. ಸೊ ಇದೆಲ್ಲ ಏನು ಬರುತ್ತೆ, ಕಾಗ್ನಿಟಿವ್ ಡೆವಲಪ್ಮೆಂಟಲ್ಲಿ ಬರುತ್ತೆ. ಆ್ಯಂಡ್ ಕಾನ್ಸೆಪ್ಟ್ ಫಾರ್ಮೇಷನ್, ಸೆನ್ಸೇಷನ್ ಆ್ಯಂಡ್ ಪರ್ಸೆಪ್ಷನ್ ಇವೆಲ್ಲ ಏನು ಕಾಗ್ನಿಟಿವ್ ಡೆವಲಪ್ಮೆಂಟ್. ಬಟ್ ಇಲ್ಲಿ ಫೋರ್ತ್ ಆಪ್ಷನ್ ಏನು ಕೊಟ್ಟಿದ್ದಾರೆ, ದೇ ಹ್ಯಾವ್ ಗಿವನ್ ಚೇಂಜ್ ಇನ್ ದ ಬಾಡಿ ಪ್ರಪೋರ್ಷನ್. ಚೇಂಜ್ ಇನ್ ಬಾಡಿ ಪ್ರಪೋರ್ಷನ್ ಈಸ್ ರಿಲೇಟೆಡ್ ಟು ಫಿಸಿಕಲ್ ಡೆವಲಪ್ಮೆಂಟ್. ಏನು ದೇಹದ ದಾಢ್ಯತೆ ಪ್ರಮಾಣದಲ್ಲಿ ಬದಲಾವಣೆ ಅಂತ ಆಪ್ಷನ್ ಕೊಟ್ಟಿದ್ದಾರಲ್ಲ, ಅದು ಇಲ್ಲಿ ರಾಂಗ್ ಆಪ್ಷನ್ ಆಗಿರುತ್ತೆ. ಓಕೆ, and next question is 65th question, the relationship between intelligent quotient and emotional quotient in terms of success in life. ಸೊ ಇಂಟೆಲಿಜೆಂಟ್ ಕೋಶೆಂಟ್ ಮತ್ತು ಎಮೋಷ್ನಲ್ ಕೋಶೆಂಟು ಎರಡರಲ್ಲಿ ಎರಡು ಹೇಗೆ ನಮ್ಮ ಲೈಫ್ನ ಸಕ್ಸಸ್ಸಲ್ಲಿ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಜೀವನದ ಯಶಸ್ಸಿಗೆ ಪೂರಕವಾಗಿ ಬುದ್ಧಿಶಕ್ತಿ ಸೂಚ್ಯಾಂಕ ಮತ್ತು ಭಾವನಾತ್ಮಕ ಸೂಚ್ಯಾಂಕಗಳಿಗಿರುವ ಸಂಬಂಧ ಅಂತ ಕೇಳಿದ್ದಾರೆ. ಆಪ್ಷನ್ಸಲ್ಲಿ ಎರಡಕ್ಕೂ ಮಹತ್ವ ಇದೆ, ಭಾವನಾತ್ಮಕಕ್ಕೆ ತುಂಬ ಮಹತ್ವ ಇದೆ ಮತ್ತು IQಗೆ ಕಡಿಮೆ ಮಹತ್ವ ಇದೆ. ಈ ಥರ ಆಪ್ಷನ್ಸ್ನ ಅವ್ರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೋತ್ EQ ಮತ್ತು IQ ಎರಡು ದೆ ಬೋತ್ ಪ್ಲೇಸ್ ಅ ಈಕ್ವಲ್ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಲೈಫ್. ಸೊ ಫೋರ್ತ್ ಆಪ್ಷನ್ ಈಸ್ ಅ ಕರೆಕ್ಟ್ ಆಪ್ಷನ್. ಏನು, EQ ಆ್ಯಂಡ್ IQ ಇನ್ಫ್ಲುಯೆನ್ಸಸ್ ಈಕ್ವಲಿ, ಭಾವನಾತ್ಮಕ ಸೂಚ್ಯಾಂಕ ಮತ್ತು ಬುದ್ಧಿಶಕ್ತಿ ಸೂಚ್ಯಾಂಕ ಸಮಾನವಾಗಿ ಪ್ರಭಾವ ಬೀರುತ್ತದೆ. ಓಕೆ, 66th question, in Thorndike's laws of learning, the law of use and disuse are associated with.
ಥ್ರಾಡ್ನಿಕ್ನ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮ ಸಂಬಂಧಿಸಿರುವುದು. ಥ್ರಾಡ್ನಿಕ್ ಲಾ ಅಲ್ಲಿ ವಿ ಹ್ಯಾವ್ ಅ 3 ಲಾ ಮೇನ್ಲಿ: ಲಾ ಆಫ್ ರೆಡಿನೆಸ್, ಲಾ ಆಫ್ ಎಕ್ಸಸೈಸ್ ಅಂಡ್ ಲಾ ಆಫ್ ಎಫೆಕ್ಟ್. ಇದರಲ್ಲಿ ಲಾ ಆಫ್ ಯೂಸ್ ಅಂಡ್ ಡಿಸ್ಯೂಸ್ mainly comes under the law of exercise. So here second option is the correct answer, that is ಅಭ್ಯಾಸ ನಿಯಮಗಳಲ್ಲಿ law of use and disuse ಬರುತ್ತೆ. Okay, programmed instruction is the contribution of classical conditional learning, operant conditional learning, insightful learning and social learning. ಕ್ರಮಾನುಗತ ಬೋಧನೆಯು ಇದರ ಕೊಡುಗೆಯಾಗಿದೆ. ಸಾಂಪ್ರದಾಯಿಕ ಅನುಬಂಧನ ಕಲಿಕೆ, ಕ್ರಿಯಾಜನ್ಯ ಅನುಬಂಧನ ಕಲಿಕೆ, ಒಳನೋಟ ಕಲಿಕೆ ಮತ್ತು ಸಾಮಾಜಿಕ ಕಲಿಕೆ. ಸೊ ಫಾರ್ 67th question, here the option 2 is the correct answer. Okay, second option is the correct answer, that is operant condition learning is the correct answer. Okay, next 68th question, the Pavlov's classical condition learning theory ringing of bell is. So ಪ್ಯಾವಲಿನವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದವು ಯಾವ ಒಂದು ಆಪ್ಷನ್ ಕರೆಕ್ಟ್ ಅಂತ ಕೇಳಿದರೆ, ಇದು ನ್ಯಾಚುರಲ್ ಸ್ಟಿಮ್ಯುಲಸ್ ಅಥವಾ ಕಂಡೀಷನ್ ಸ್ಟಿಮ್ಯುಲಸ್, ನ್ಯಾಚುರಲ್ ರೆಸ್ಪಾನ್ಸ್ ಅಥವಾ ಕಂಡೀಷನ್ ರೆಸ್ಪಾನ್ಸ್ ಅಂತ, ಸಹಜ ಉದ್ದೀಪನ, ಅನುಬಂಧಿತ ಉದ್ದೀಪನ, ಸಹಜ ಅನುಕ್ರಿಯೆ ಅಥವಾ ಅನುಬಂಧಿತ ಅನುಕ್ರಿಯೆ ಅಂತ. ನೋಡಿ, ಗಂಟೆ ಶಬ್ದ ಬಂದಾಗ ಆ ನಾಯಿ ಏನು ಮಾಡ್ತಾ ಇರುತ್ತೆ, ಅದಕ್ಕೆ ಊಟ ಮಾಡಬೇಕು ಅನ್ನೋ ಸೆನ್ಸೇಷನ್ ಆಗ್ತಾ ಇರುತ್ತೆ. ಸೊ ಇದು ಏನಾಗುತ್ತೆ, ಇದು ಕಂಡೀಷನ್ಡ್ ಸ್ಟಿಮ್ಯುಲಸ್, ಇಟ್ ಈಸ್ ನಾಟ್ ನ್ಯಾಚುರಲ್ ಸ್ಟಿಮ್ಯುಲಸ್. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಅಂಡ್ 69th question, Raven's progressive matrices test is it is a personal test. Sorry, I missed the one question. 69th question is, the correct order of 3 dimensions of Guilford model of intellect is. First option, contains operations products operations contains, operations contains products, operation products contains. So here ಗಿಲಿಫರ್ಡ್ ರವರ ಬುದ್ಧಿಶಕ್ತಿ ಮಾದರಿಯ 3 ಪ್ರಮುಖ ಆಯಾಮಗಳು ಸರಿಯಾದ ಕ್ರಮದಲ್ಲಿ: ವಿಷಯ ವಸ್ತುಗಳು, ಕ್ರಿಯೆಗಳು, ಉತ್ಪನ್ನಗಳು, ಉತ್ಪನ್ನಗಳು, ಕ್ರಿಯೆಗಳು, ವಿಷಯ ವಸ್ತುಗಳು, ಕ್ರಿಯೆಗಳು, ವಿಷಯ ವಸ್ತುಗಳು, ಉತ್ಪನ್ನಗಳು, ಕ್ರಿಯೆಗಳು, ಉತ್ಪನ್ನಗಳು, ವಿಷಯ ವಸ್ತುಗಳು. ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಥರ್ಡ್ ಆಪ್ಷನ್, ದಟ್ ಈಸ್ ಆಪರೇಷನ್ಸ್, ಕಂಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್. ಓಕೆ, 17th questions ಅಲ್ಲಿ, Raven's progressive matrices test is a personality test, creativity test, attitude test or intelligence test. Raven's progressive matrices ಪರೀಕ್ಷೆಯು ವ್ಯಕ್ತಿತ್ವ ಪರೀಕ್ಷೆ, ಸೃಜನಾತ್ಮಕ ಪರೀಕ್ಷೆ, ಮನೋಧೋರಣೆ ಪರೀಕ್ಷೆ, ಬುದ್ಧಿಶಕ್ತಿ ಪರೀಕ್ಷೆ. ಇದೊಂದು ಇಂಟೆಲಿಜೆನ್ಸ್ ಟೆಸ್ಟ್, ದಟ್ ಈಸ್ ಬುದ್ಧಿಶಕ್ತಿ ಪರೀಕ್ಷೆ ಆಗಿರುತ್ತೆ. ಸೊ ಹಿಯರ್ ಫೋರ್ತ್ ಆಪ್ಷನ್ ಈಸ್ ಕರೆಕ್ಟ್ ಆಪ್ಷನ್. 71st question is, ಥಿಯರಿ ಆಫ್ ಪರ್ಸನಾಲಿಟಿ ಡೆವಲಪ್ಡ್ ಬೈ ಸಿಗ್ಮಂಡ್ ಫ್ರೆಡ್ ಈಸ್ ಅಂತ ಕೇಳಿದ್ದಾರೆ. ಅಂದರೆ ಸಿಗ್ಮಂಡ್ ಫ್ರೆಡ್ ಅವರು ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವದ ಸಿದ್ಧಾಂತ ಯಾವುದು ಅಂತ. ಇಂಡಿವಿಜುವಲ್ ಸೈಕಾಲಜಿ ಥಿಯರಿ, ಅನಲೈಟಿಕಲ್ ಸೈಕಾಲಜಿ ಥಿಯರಿ, ಸೈಕೋ ಅನಾಲಿಸಿಸ್ ಥಿಯರಿ ಅಂಡ್ ಮೋಟಿವೇಶನ್ ಥಿಯರಿ, ವೈಯಕ್ತಿಕ ಮನೋವಿಜ್ಞಾನ ಸಿದ್ಧಾಂತ, ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಸಿದ್ಧಾಂತ, ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ ಮತ್ತು ಅಭಿಪ್ರೇರಣಾ ಸಿದ್ಧಾಂತ. ಇದರಲ್ಲಿ ಏನು ಸಿಗ್ಮಂಡ್ ಫ್ರಾಯ್ಡ್ ಅವರು ಕೊಟ್ಟಿದ್ದು ಸೈಕೋ ಅನಾಲಿಸಿಸ್ ಥಿಯರಿ, ದಟ್ ಇಸ್ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, 72nd question, the 8th category of Robert M. Gagan's classification of learning is. ರಾಬರ್ಟ್ ಎಂ ಗ್ಯಾಗನ್ಸ್ ಕಲಿಕೆಯ ವರ್ಗೀಕರಣದ 8ನೇ ಕಲಿಕೆ. ಸೊ 72nd ಕ್ವೆಶನಿಗೆ ಆಪ್ಷನ್ಸ್ ಬಂದು ಪರಿಕಲ್ಪನಾ ಕಲಿಕೆ, ಶಾಬ್ದಿಕ ಸಹಚರ್ಯ ಕಲಿಕೆ, ಉದ್ದೀಪನ ಅನುಕ್ರಿಯೆ ಕಲಿಕೆ, ಸಮಸ್ಯಾ ಪರಿಹಾರ ಕಲಿಕೆ. ಇದರಲ್ಲಿ ಆಪ್ಷನ್ 4th is the correct answer, that is problem solving learning is a correct answer. And 73rd question, acceleration is an educational program for. ವೇಗವರ್ಧನ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧಿಸಿದೆ. ಇಲ್ಲಿ ನೋಡಿ, ಎರಡು ಆಪ್ಷನ್ನು ದೇ ಆರ್ ಲಿಟಲ್ ಲೈಕ್ ಇಟ್ ಈಸ್ ಮೇ ಬಿ ಫಾರ್ ಗಿಫ್ಟೆಡ್ ಚಿಲ್ಡ್ರನ್,
ಬಟ್ ಏನಾಗುತ್ತೆ, ಕ್ರಿಯೇಟಿವ್ ಚಿಲ್ಡ್ರನ್ಸ್ ಕೂಡ ಗಿಫ್ಟೆಡ್ ಚಿಲ್ಡ್ರನ್ ಅಂಡರಲ್ಲೇ ಬರೋದ್ರಿಂದ ಇಲ್ಲಿ ಫಸ್ಟ್ ಆಪ್ಷನ್ನ ಅಥವಾ ಸೆಕೆಂಡ್ ಆಪ್ಷನ್ನ ಅನ್ನೋ ಕನ್ಫ್ಯೂಷನ್ ನನಗೂ ಕೂಡ ಇದೆ. ಸೊ ಅಫಿಷಿಯಲ್ ಕೀ ಆನ್ಸರ್ ಬಂದಾಗ ಲೆಟ್ಸ್ ಸಿ ವಿಚ್ ಆಪ್ಷನ್ ಈಸ್ ಕರೆಕ್ಟ್ ಆಪ್ಷನ್. ಓಕೆ, 74th question, mathematics learning facilitates the learning of physics formulas in a better way is an example for negative transfer, positive transfer, zero transfer and lateral transfer. ಗಣಿತಶಾಸ್ತ್ರದಲ್ಲಿ ಪಡೆದ ಜ್ಞಾನವು ಭೌತಶಾಸ್ತ್ರದಲ್ಲಿ ಸಮಸ್ಯೆಗಳನ್ನು ಬಿಡಿಸಲು ಸಹಾಯಕವಾಗಿರುವುದು. ಈ ಉದಾಹರಣೆಗಳು ಸೂಕ್ತವಾದ ಕಲಿಕಾ ವರ್ಗಾವಣೆ, ಋಣಾತ್ಮಕನ, ಧನಾತ್ಮಕನ ಅಥವಾ ಶೂನ್ಯನ ಅಥವಾ ಪಾರ್ಶ್ವನ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪಾಸಿಟಿವ್ ಟ್ರಾನ್ಸ್ಫರ್ ಆನ್ಸರ್ ಆಗುತ್ತೆ, ದಟ್ ಈಸ್ ಸೆಕೆಂಡ್ ಆಪ್ಷನ್. ಓಕೆ, and 75th question, variation in letter formation, inconsistency, space and irregular alignment are key characteristics of dyslexia, dyscalculia, dysgraphia and dyspraxia. ಅಕ್ಷರ ರಚನೆ ವ್ಯತ್ಯಾಸ, ಅಸಮಂಜಸ, ಅಂತರ ಮತ್ತು ಅನಿಯಮಿತ ಜೋಡಣೆಯು ಈ ಕೆಳಗಿನ ಯಾವ ಕಲಿಕಾ ನ್ಯೂನತೆಯ ಲಕ್ಷಣ? ಡಿಸ್ಲೆಕ್ಸಿಯಾನ, ಡಿಸ್ಕ್ಯಾಲ್ಕುಲಿಯಾನ, ಡಿಸ್ಗ್ರಾಫಿಯಾನ ಮತ್ತೆ ಡಿಸ್ಪ್ರಾಕ್ಸಿಯಾನ ಅಂತ ಇದೆ. ಸೊ ಇದರಲ್ಲಿ ಥರ್ಡ್ ಆಪ್ಷನ್, ದಟ್ ಈಸ್ ಡಿಸ್ಗ್ರಾಫಿಯಾ ಇಸ್ ದ correct answer. Okay, the stage of psychomotor domain at which the skill attains its highest level of proficiency in forming an act automatically and effortlessly is, that is imitation, precision, naturalism and manipulation. ಕೌಶಲ್ಯವು ತನ್ನ ಅತ್ಯುತ್ತಮ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಿ ಒಂದು ಕಾರ್ಯವನ್ನು ಸ್ವಯಂಚಾಲಿತವಾಗಿ ಮತ್ತು ನಿರಾತಂಕವಾಗಿ ನಿರ್ವಹಿಸುವ ಮನೋಜನ್ಯ ವಲಯದ ಹಂತ. ಇದರಲ್ಲಿ ಸೊ ವಾಟ್ ಐ ಫೀಲ್ ಈಸ್ ಪ್ರಿಸಿಷನ್ ಈಸ್ ದ ಕರೆಕ್ಟ್ ಆನ್ಸರ್. ಯಾಕಂದರೆ ಒಂದು ಸ್ಕಿಲ್ ಅಟೈನ್ ಮಾಡಿದ್ದಾರೆ ಅಂದರೆ ಅವಾಗ ಅವರಿಗೆ ನಿಖರತೆ ತುಂಬ ಚೆನ್ನಾಗಿರುತ್ತೆ. ಸೊ ವಾಟ್ ಐ ಫೀಲ್ ಇಸ್ ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್. ಬಟ್ ನ್ಯಾಚುರಲೈಸೇಷನ್ ಕರೆಕ್ಟ್ ಆನ್ಸರ್ ಆಗಿರಬಹುದು ಕೂಡ, ಯಾಕಂದರೆ ಯಾವಾಗ ನಾವು ಲೈಕ್ ಮೋರ್ ನಂಬರ್ ಆಫ್ ಲೈಕ್ ತುಂಬ ಸ್ಕಿಲ್ಫುಲ್ ಆಗ್ತೀವೋ ಅದು ನ್ಯಾಚುರಲ್ ಆಗುತ್ತೆ ಅಥವಾ ಇಲ್ವಾ, ಈ ಎರಡು ಆಪ್ಷನಲ್ಲಿ ಐ ಹ್ಯಾವ್ ಅ ಲಿಟಲ್ ಬಿಟ್ ವಾಟ್ ವಿ ಕ್ಯಾನ್ ಸೇ ಕನ್ಫ್ಯೂಷನ್. ಲೆಟ್ಸ್ ಸಿ ವೆನ್ ಮೋಸ್ಟ್ ಪ್ರಾಬಬಲಿ ದ ಪ್ರಿಸಿಷನ್ ಇಸ್ ದ ಕರೆಕ್ಟ್ ಆನ್ಸರ್. ಲೆಟ್ಸ್ ಸಿ. ಓಕೆ, 77th question. Psychomotor domain of a Bloom's taxonomy deals with intellectual ability, motor and manipulative skills, attitudes, values and interest, creative ability. ಬ್ಲೂಮ್ನ ಮನೋಜನ್ಯ ವಲಯದಲ್ಲಿ ಈ ಕೆಳಗಿನ ಯಾವ ಸಾಮರ್ಥ್ಯವನ್ನು ಒಳಗೊಂಡಿದೆ? ಬೌದ್ಧಿಕ ಸಾಮರ್ಥ್ಯ, ದೈಹಿಕ ಮತ್ತು ಕೈಚಳಕ ಕೌಶಲ್ಯಗಳು, ಮನೋಧೋರಣೆ, ಮೌಲ್ಯ ಮತ್ತು ಆಸಕ್ತಿಗಳು, ಸೃಜನಾತ್ಮಕ ಸಾಮರ್ಥ್ಯಗಳು. ಇಲ್ಲಿ ನೋಡಿ, ಸೈಕೋಮೋಟರ್ ಅಂತ ಬಂದಾಗ, ಮೋಟರ್ ಅಂತ ಅಂದರೆ ಇಟ್ ಈಸ್ ಫಾರ್ ಫಿಸಿಕಲ್ ಅಂತಾನೆ. ಸೊ ಹಿಯರ್ ಮೋಟರ್ ಅಂಡ್ ಮ್ಯಾನಿಪುಲೇಟಿವ್ ಸ್ಕಿಲ್ಸ್ ಆಪ್ಷನ್ 2, ದಟ್ ಈಸ್ ದೈಹಿಕ ಮತ್ತು ಕೈಚಳಕದ ಕೌಶಲ್ಯಗಳು ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. 78th question, the test which measures the changes that takes place among students in the knowledge, understanding, application skill, etc. is ವಿದ್ಯಾರ್ಥಿಯ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಮುಂತಾದ ಕ್ಷೇತ್ರಗಳನ್ನು ಉಂಟಾಗುವ ಬದಲಾವಣೆಯನ್ನು ಅಳೆಯುವ ಪರೀಕ್ಷೆ. ಸಾಧನಾ ಪರೀಕ್ಷೆ, ನೈದಾನಿಕ ಪರೀಕ್ಷೆ, ಪೂರ್ವಸೂಚಕ ಪರೀಕ್ಷೆ, ಕಾರ್ಯನಿರ್ವಹಣಾ ಪರೀಕ್ಷೆ. ಸೊ ಹಿಯರ್ ಆಪ್ಷನ್ ಫಸ್ಟ್ is the correct answer, that is achievement test is the correct answer. Okay, 79th question ಬಂದು the statement showing behavioral outcomes related to application. ಸೊ ಇಲ್ಲಿ ಏನು ಅಪ್ಲಿಕೇಶನ್ ಲೆವೆಲಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಅಂತ ಕೇಳಿದ್ದಾರೆ. People defines democracy, recalls the meaning of election, draws the diagram of flower, generalizes that metals are good conductors of electricity. ವಿದ್ಯಾರ್ಥಿ ಪ್ರಜಾಪ್ರಭುತ್ವವನ್ನು ವ್ಯಾಖ್ಯಾನಿಸುವನು, ಚುನಾವಣೆಯನ್ನು ಅರ್ಥವನ್ನು ಸ್ಮರಿಸುವನು, ಹೂವಿನ ಚಿತ್ರವನ್ನು ಬಿಡಿಸುವನು, ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಸಾಮಾನ್ಯೀಕರಣಕ್ಕೆ ಬರುವನು. ಸೊ ಇಲ್ಲೇನಾಗುತ್ತೆ, ಫೋರ್ತ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. Okay, and 80th question, the intelligent quotient range of normal children is we discussed about this one, that is it is between 90 and 110.
ಸಾಮಾನ್ಯ ಮಕ್ಕಳ ಬುದ್ಧಿ ಸೂಚ್ಯಾಂಕ IQ ವ್ಯಾಪ್ತಿ ಬಂದು 90ರಿಂದ 110. ಓಕೆ. 81st question. Insightful learning is an example for maxim of teaching. ಸೊ ಇದಕ್ಕೆ ದಟ್ ಈಸ್ ಒಳನೋಟ ಕಲಿಕೆಯು ಯಾವ ಬೋಧನಾ ಸೂತ್ರಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಇದು ಮೂತ್ರದಿಂದ ಅಮೂರ್ತದ ಎಡೆಗೆ ಏನಾಗುತ್ತೆ, ಇದು ಒಂದು ಆಪ್ಷನ್, 4th ಆಪ್ಷನ್, ದಟ್ ಈಸ್ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್. ಓಕೆ. 82nd question. Planning a lesson, we all know this is a very basic one. Planning a lesson is a pre-active phase of teaching. Okay. ಪಾಠ ಯೋಜನೆಯು ಬೋಧನಾ ಕ್ರಿಯಾ ಪೂರ್ವ ಹಂತ. 82ಗೆ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. 83rd question. ಇನ್ ರೀಎನ್ಫೋರ್ಸ್ಮೆಂಟ್ ಸ್ಕಿಲ್, ಕ್ಲಾಪಿಂಗ್ ಅನ್ನೋದು ಏನು, ಲೈಕ್ ವರ್ಬಲ್ ಆಗಿದೆನಾ ಅಥವಾ ನಾನ್ ವರ್ಬಲ್ ಆಗಿದೆನಾ? ಇಟ್ ಈಸ್ ಅ ನಾನ್ ವರ್ಬಲ್ ಅಂಡ್ ಇಟ್ ಈಸ್ ಅ ಪಾಸಿಟಿವ್ ನಾನ್ ವರ್ಬಲ್ ರೀಎನ್ಫೋರ್ಸ್ಮೆಂಟ್. ಓಕೆ. ಪುನರ್ಬಲನ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡೆಯುವುದು ಈ ಕೆಳಗಿನ ಯಾವ ಪುನರ್ಬಲನದ ಉದಾಹರಣೆ? ಧನಾತ್ಮಕ ಅಶಾಬ್ದಿಕ ಪುನರ್ಬಲನ, ದಟ್ ಈಸ್ 3rd ಆಪ್ಷನ್. ಓಕೆ. ಪುನರ್ಕೇಂದ್ರೀಕರಣ ಮತ್ತು ಪುನರ್ನಿರ್ದೇಶನ ಈ ಕೆಳಗಿನ ಯಾವ ಕೌಶಲ್ಯ ಘಟಕಾಂಶಗಳಿವು? ಪಾಠಪೀಠಿಕ ಕೌಶಲ್ಯ, ಶೋಧನಾತ್ಮಕ ಪ್ರಶ್ನೆಗಳು ಕೇಳುವ ಕೌಶಲ್ಯ, ವಿವರಣಾ ಕೌಶಲ್ಯ ಮತ್ತು ಉದ್ದೀಪನ ಬದಲಾವಣೆ ಕೌಶಲ್ಯ. Refocusing and redirection are the components of skill introducing a lesson, skill probing question, explanation, stimulus variation. So 84th question ಗೆ 4th option is the correct answer. Okay. And 85th question. The technique of evaluation used to measure the external behavior of the individual is. ವ್ಯಕ್ತಿಯ ಬಾಹ್ಯ ವರ್ತನೆಗಳನ್ನು ಅಳೆಯಲು ಉಪಯೋಗಿಸುವ ಮೌಲ್ಯಮಾಪನದ ತಂತ್ರ: ಸಂದರ್ಶನ ತಂತ್ರ, ಸಮಾಜ ಮಿತಿ ತಂತ್ರ, ವೀಕ್ಷಣಾ ತಂತ್ರ, ಪ್ರಕ್ಷೇಪಣಾ ತಂತ್ರ, ಇಂಟರ್ವ್ಯೂ ಟೆಕ್ನಿಕ್, ಸೋಶಿಯೋಮೆಟ್ರಿ ಟೆಕ್ನಿಕ್ಸ್, ಅಬ್ಸರ್ವೇಷನ್ ಟೆಕ್ನಿಕ್ ಅಂಡ್ ಪ್ರೊಜೆಕ್ಟಿವ್ ಟೆಕ್ನಿಕ್. ಹಿಯರ್ 3rd ಆಪ್ಷನ್, ದಟ್ ಈಸ್ ಅಬ್ಸರ್ವೇಷನ್ ಟೆಕ್ನಿಕ್ ಅಥವಾ ವೀಕ್ಷಣಾ ತಂತ್ರ, ಇದೇನು ಕರೆಕ್ಟ್ ಉತ್ತರ ಆಗಿರುತ್ತೆ. 86th question. Equation showing relationship between heredity and environment. I personally like ನಂದು CDP ವಿಡಿಯೋ ಅಲ್ಲಿ ಹೆರಿಡಿಟಿ ಅಂಡ್ ಎನ್ವಿರಾನ್ಮೆಂಟ್ ಡಿಸ್ಕಸ್ ಮಾಡಬೇಕಾದ್ರೆ we have discussed this one, that is 4th option is the correct answer, that is ಅನುವಂಶೀಯತೆ ಇಂಟು ಪರಿಸರ ಅಥವಾ ಹೆರಿಡಿಟಿ ಇಂಟು ಎನ್ವಿರಾನ್ಮೆಂಟ್. 87th question. The test used to compare the achievement of student with a group of students of a same grade is criterion reference test, diagnostics test, prognostic test, norm reference test. So ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಅದೇ ತರಗತಿಯ ಇತರೆ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ನಿರ್ಧರಿಸುವ ಪರೀಕ್ಷೆ. ಮಾನದಂಡ ಆಧಾರಿತ ಪರೀಕ್ಷೆ, ನೈದಾನಿಕ ಪರೀಕ್ಷೆ, ಪೂರ್ವಸೂಚಕ ಪರೀಕ್ಷೆ, ಪ್ರಮಾಣಕ ಆಧಾರಿತ ಪರೀಕ್ಷೆ. ಇಲ್ಲಿ 87 ಕ್ವಶನ್ಗೆ 4th ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಪ್ರಾಮಾಣಿಕ ಆಧಾರಿತ ಪರೀಕ್ಷೆ, ದಟ್ ಈಸ್ ನಾರ್ಮ್ ರೆಫರೆನ್ಸ್ ಟೆಸ್ಟ್. ಓಕೆ. ZPD ಮೇಲೆ ಒಂದು ಕ್ವಶನ್ ಕೇಳಿದರೆ ಯಾವ ಒಂದು ಸರ್ಕಲ್ ಅಲ್ಲಿ ZPD ಬರುತ್ತೆ? ZPD is always about second stage, that is B1 ಏನು ರೆಪ್ರೆಸೆಂಟ್ ಮಾಡಿದ್ದಾರೆ, that is ZPD. So second option is the correct answer. ಓಕೆನಾ? That is B1. And 89th question. The students are solving a problem given by teacher. Then the students belongs to the which of the following stages of Piaget cognitive development? Sensory motor stage, pre-operational stage, concrete operational stage, formal operational stage. ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದಾರೆ. ಹಾಗಾದರೆ ಅವರು ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತಕ್ಕೆ ಸೇರಿದ್ದಾರೆ? ಆಪ್ಷನ್ 1 ಸಂವೇದನಾಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ. ಸೊ ಇಲ್ಲೇನಾಗುತ್ತೆ, ಇಟ್ ಕಮ್ಸ್ ಅಂಡರ್ ದ 3rd ಆಪ್ಷನ್, ದಟ್ ಈಸ್ ಕಾಂಕ್ರೀಟ್ ಸ್ಟೇಜ್ ಅಲ್ಲಿ ಈ ಒಂದು ಸ್ಟೇಜ್ ಬರುತ್ತೆ. ಓಕೆ. 90th question. Wrong statement related to growth and development. So here you can observe they ask the wrong statement. Okay. ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದ ತಪ್ಪಾದ ಹೇಳಿಕೆಗಳು. Growth is a part of development, development is a part of growth, growth is a continuous but development is not continuous, growth is not continuous but development is continuous.
ಸೊ ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಕೇಳಿರೋದ್ರಿಂದ ಬಿ ಸಿ ಎರಡು ಸ್ಟೇಟ್ಮೆಂಟ್ಸ್ ಏನಿದೆ ಇವೆರಡೂ ಕೂಡ ರಾಂಗ್ ಸ್ಟೇಟ್ಮೆಂಟ್. ದಟ್ ಈಸ್ ವಿಕಾಸವು ಬೆಳವಣಿಗೆಯ ಭಾಗ ಮತ್ತು ಬೆಳವಣಿಗೆಯು ನಿರಂತರವಾದುದು ಆದರೆ ವಿಕಾಸವು ನಿರಂತರವಾದುದಲ್ಲ. ಸೊ ಇವೆರಡು ಈ ಆಪ್ಷನ್ಸ್ ಏನಾಗುತ್ತೆ, ಇವೆರಡು ಆಪ್ಷನ್ಸು ರಾಂಗ್ ಆಗುತ್ತೆ. ಸೊ ಆಪ್ಷನ್ ಸಿ, ಥರ್ಡ್ ಆಪ್ಷನ್ ದಟ್ ಈಸ್ ಬಿ ಆ್ಯಂಡ್ ಸಿ ಏನಾಗುತ್ತೆ, ಇವೆರಡು ಕೂಡ ರಾಂಗ್. Okay, that is the option which we need to put. So I hope you have done the exam well, and this will be helpful for your checking the marks. And if possible in the next session I will come with other key answers also. Please share with the students who have attended the examination. Thank you all.